ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಸೇರಿದಂತೆ ಪ್ರಮುಖ ವೈದ್ಯಕೀಯ ಯಂತ್ರೋಪಕರಣಗಳು ಕಳವಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಘಟನೆಗಳು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ವೈದ್ಯಾಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರಕರಣದಲ್ಲಿ ಆಸ್ಪತ್ರೆಯ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಇರುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸಮಗ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಮಿಸಿ ಸ್ಪಷ್ಟನೆ ನೀಡಬೇಕು ಎಂಬುದಕ್ಕೂ ಪಟ್ಟು ಹಿಡಿದಿದ್ದರು. ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಗಂಭೀರತೆಯನ್ನು ಮನಗಂಡು ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಅವರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿ ಸದಸ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆಸ್ಪತ್ರೆಯ ಸಿಬ್ಬಂದಿಗಳ ವಿಚಾರಣೆಯನ್ನು ಕೈಗೊಂಡಿದ್ದಾರೆ. ವಿಶೇಷವಾಗಿ ಸ್ಕ್ಯಾನಿಂಗ್ ಮಿಷಿನ್ ಕಳವು ಕುರಿತಂತೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದರು. ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಲಕ್ಷ್ಮಿ ಅವರು ಈ ಕುರಿತು ವಿವರಣೆ ನೀಡಿದ್ದು, ಆಸ್ಪತ್ರೆಯಲ್ಲಿ ಮೊದಲಿನಿಂದಲೂ ಸ್ಕ್ಯಾನಿಂಗ್ ಮಿಷಿನ್ ಇತ್ತು, ಆದರೆ ಅದನ್ನು ನಿರ್ವಹಿಸುವ ಸಿಬ್ಬಂದಿ ಇರಲಿಲ್ಲ. ನಂತರ ಸ್ಕ್ಯಾನಿಂಗ್ ಮಾಡಲು ವಿದ್ಯಾರ್ಥಿಯನ್ನ ನೇಮಕ ಮಾಡಲಾಗಿತ್ತು. ಡಿಸೆಂಬರ್ 9ರಂದು ಅಧೀಕ್ಷಕಿ ಶಶಿ ಕಲಾವತಿ ಅವರಿಗೆ ಸ್ಕ್ಯಾನಿಂಗ್ ಮಿಷಿನ್ ತೋರಿಸುವಂತೆ ತಿಳಿಸಿದ್ದೆ. ಪರಿಶೀಲನೆ ವೇಳೆ ಮಿಷಿನ್ ಸ್ಥಳದಲ್ಲಿರಲಿಲ್ಲ ಎಂದು ಸ್ಪಷ್ಟನೆ ನೀಡಿದ ಅವರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರ ಮನವೊಲಿಸಿದರು. ನನಗೆ ನಿನ್ನೆ ಬೆಳಿಗ್ಗೆ ವಿಷಯ ಗೊತ್ತಾದ ತಕ್ಷಣ ಶಾಸಕರು ಸಹ ನನಗೆ ಕಾಲ್ ಮಾಡಿದ್ರು. ಅದರಲ್ಲಿ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಿದ್ರು ಎಲ್ಲ ಇವರು ಪತ್ರಕರ್ತರಿಗೂ. ನಿನ್ನೆ ವಿಷಯ ಗೊತ್ತಾದಮೇಲೆ ನಾನು ತಾಲೂಕು ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಅಂತ ಇದ್ದಾರೆ, ಡಿಸ್ಟ್ರಿಕ್ಟ್ ಸರ್ವೇಕ್ಷಣಾಧಿಕಾರಿಗಳು ಇಮ್ಮಿಡಿಯೇಟಾಗಿ ಹೇಳಿ ನನಗೆ ನಿನ್ನೆ ವಿಷಯ ಗೊತ್ತಾದ ತಕ್ಷಣ ಇಲ್ಲಿ ಕಳಿಸಿದ್ದೀನಿ. ನಿನ್ನೆನೂ ಬಂದು ತನಿಖೆ ಮಾಡಿದ್ದಾರೆ ಅವರು ಡಾಕ್ಟರ್ ಚೇತನ್ ಮತ್ತು ತಂಡ. ಮತ್ತು ಇವತ್ತು ಸಹ ನಾನು PCNDT ಅಂತ ನಾವೇನು ಹೇಳ್ತೀವಿ, ಸ್ಕ್ಯಾನಿಂಗ್ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳ ತಂಡಗಳನ್ನ ನಾವು ಕರ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಬರಬೇಕಾಗಿತ್ತು, ಇವತ್ತು ಜನಸ್ಪಂದನ ಕಾರ್ಯಕ್ರಮ ಇತ್ತು, ಮಧ್ಯಾಹ್ನ ಬರ್ತೀನಿ ಅಂತ ನಾನು ವಿಷಯ ತಿಳಿಸಿದ್ದೆ. ಹಾಗಾಗಿ ಆ ತಂಡ ಬಂದು ಇವತ್ತು ತನಿಖೆನೂ ಮಾಡಿದೆ. ಮತ್ತು ಇಲ್ಲಿ ಏನು ಮೇಲ್ನೋಟಕ್ಕೆ ಯಾರು ತಪ್ಪಿತಸ್ಥರು ಅಂತ ಕಂಡು ಬರ್ತಾ ಇದೆ ಅವ್ರ ಮೇಲೆ FIR ಮಾಡಿದ್ದೀವಿ. ನಾನೇ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಅಲ್ಲಿ ಅವ್ರ ಜೊತೆನೆಲ್ಲ ಇಂಟ್ರಾಕ್ಷನ್ ಮಾಡಿದ್ದೀನಿ, ಏನು ನಡೀತು ಏನು ಅಂತ. ಮತ್ತು ಇವಾಗ ತನಿಖೆ ಫುಲ್ಲು. ಮತ್ತು ಇನ್ನೊಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ನೀವು ಏನು ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆಯೂ ಸಹ ಸಮಗ್ರ ತನಿಖೆನ ನಾವು ಮಾಡ್ತೀವಿ. ಅಲ್ಲಿ ಒಂದು ಏನೇ ಮಿಸ್ ಆಗಿದ್ರು ಸಹ ಅದನ್ನು ನಾವು ಕ್ರಮ ತಗೊಳ್ಳೋದಕ್ಕೆ 100% ನಾವು ಕ್ರಮ ತಗೋತೀವಿ. ಆಲ್ರೆಡಿ ಕ್ರಮಕ್ಕೆ ನಾವು ಸರ್ಕಾರಕ್ಕೆ ಲೆಟ್ರ್ ಬರೀತಾ ಇದ್ದೀನಿ. ಇವಾಗ ನಾನು ಎಲ್ಲನೂ ಇವಾಗ ಡೀಟೇಲಾಗಿ ಇವಾಗ ಡಿಸ್ಕಷನ್ ಮಾಡ್ತೀನಿ. ನಾನು ಹೊರಗಡೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಬ್ರಿಗೂ ಮಾಡಿದ್ದೀವಿ. ಒಬ್ಬರು ಗ್ರೂಪ್ ಡಿ ನೌಕರರು ಮತ್ತು ಇನ್ನೊಬ್ಬರು ಖಾಸಗಿ ಆಂಬುಲೆನ್ಸ್ ಇವರು ಯಾರು ಅವರಿಗೆ ಹೆಲ್ಪ್ ಮಾಡಿದ್ರು ತೊಗೊಂಬರೋದಕ್ಕೆ. ಅದು ನಮ್ಮ CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಅವ್ರ ಮೇಲೆ ಈಗ ಆಸ್ಪತ್ರೆಯಲ್ಲಿ ಅಥವಾ ಸರ್ಕಾರಿ ಆಫೀಸ್ನಲ್ಲಿ ಏನೇ ಕಳುವಾದರೂ ಕಡುವೆ, ಅದಕ್ಕೆ ಅದು ಯಾವುದೇ ಕಾರಣಕ್ಕೂ ಅಕ್ಷಮ್ಯ ಅಪರಾಧ. ಯಾರೂ ಆ ಥರ ಮಾಡುವಾಗಿಲ್ಲ. ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ, ನೋಡ್ತೀವಿ. ಇವಾಗ ನಾವು ಪ್ರತಿಯೊಂದನ್ನು ಆಡಿಟು ಮಾಡಿಸ್ತೀನಿ. ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಏನು ಐಟಮ್ಸ್ ಬಂದಿತ್ತೋ ಅದು ಇದೆಯಾ ಇಲ್ವಾ ಆ ಥರ ಸಮಗ್ರ ಆಡಿಟ್ ಮಾಡಿಸ್ತೀನಿ. ಆಡಿಟಲ್ಲಿ ನಮಗೆ ಎಲ್ಲ ಅಂಶ ಗೊತ್ತಾಗುತ್ತೆ. ನಾನು ಇವತ್ತೇ ಆಡಿಟ್ ಆಗಿ ನಾನು ತಂಡಗಳನ್ನ ನೇಮಿಸ್ತೀನಿ ಇಲ್ಲಿ. ಮತ್ತು ಇವತ್ತು ಏನು ನಾವು ತನಿಖೆಗೆ ಬಂದಿದ್ದಾರೆ, ನಮಗೊಂದು ಅಂಶಗಳು ಬಂದಿದೆ, ಪ್ರತಿಯೊಂದನ್ನು ಅದನ್ನು ನಾನು ಸರ್ಕಾರಕ್ಕೆ ವರದಿ ಮಾಡ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೂ ವರದಿ ಮಾಡ್ತೀನಿ. ಮತ್ತು ಜಿಲ್ಲಾ ಪಂಚಾಯಿತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ನಾನು ರಿಪೋರ್ಟ್ ಮಾಡ್ತೀನಿ ಇವನಿಗೆ. ನಮಗೆ ಆಡಿಟಲ್ಲಿ ಇದಕ್ಕೊಂದು ಮುಖ್ಯವಾದ ಅಂಶ ಏನು, ಈಗ ನೀವು ಹೇಳ್ತಾ ಇದ್ದೀರಾ ಸುಮಾರು ವಸ್ತುಗಳು ಆಚೆ ಹೋಗಿರ್ಬೋದು ಅಂತ ಗುಮಾನ ಇದೆ, ಅನುಮಾನ ಇದೆ ಅಂತ ಆಡಿಟ್ ಮಾಡಿದಾಗ ಅದು ಎಲ್ಲ ಬೆಳಕಿಗೆ ಬರುತ್ತೆ. 100% ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳು ಅದು ಮೇಯ್ನು ಕರ್ತವ್ಯ ಆಗಿರುತ್ತೆ. ಅವರು ಸ್ಕ್ಯಾನಿಂಗ್ ಮಿಷನ್ ಇಲ್ಲಿ ಹಾಸ್ಪಿಟಲ್, ಆಮೇಲೆ ಇಲ್ಲಿ ಅವರು ಮೇಟ್ರನ್ ಅಂತ ಇರ್ತಾರೆ. ಅವ್ರದ್ದು ಆಯುಕ್ತರಿಗೆ ನಾನು ಲೆಟ್ರ್ ಬರೀತೀನಿ. ಆಡಳಿತ ವೈದ್ಯಾಧಿಕಾರಿಗಳು ನಾನು ಆಯುಕ್ತರಿಗೆ ನಾನು ವರದಿ ಒಪ್ಪಿಸ್ತೀನಿ. ಇವ್ರ ವಿಷಯದಲ್ಲಿ ಯಾವುದೋ ಸ್ಕ್ಯಾನಿಂಗ್ ಮಿಷನ್ ವಿಷಯದಲ್ಲಿ ನನಗೆ ಆಲ್ರೆಡಿ ಇವರು ಜಿಲ್ಲಾಧಿಕಾರಿ ಮೇಡಮು ಮತ್ತು ಮನೆ ಮುಖ್ಯ ಕಾರ್ಯನಿರ್ವಾಹಕರು ವರದಿ ಒಪ್ಪಿಸಿ ಅಂತ ಹೇಳಿದರೆ ಇವತ್ತು ನಾನು ವರದಿ ಒಪ್ಪಿಸ್ತೀನಿ. ಇವಾಗ ನಾನು ಇದು ತನಿಖೆ ಆದ ತಕ್ಷಣವೇ ನಾನು ಆಯುಕ್ತರಿಗೆ ನಾನು ಶಿಫಾರಸು ಮಾಡ್ತೀನಿ. ಪ್ರತಿಯೊಂದನ್ನು ನಾನು ಇವತ್ತು ಆಡಿಟ್ ಮಾಡಿಸಿ ಪ್ರತಿಯೊಂದು ಏನು ಕಳ್ತನ ಆಗಿದೆ ಅದು ಸಂಬಂಧಪಟ್ಟಿದ್ದು ನಾನು ವರದಿನ ನಾನು ನಿಮಗೆಲ್ಲ ಹೇಳ್ತೀನಿ. ಗೊತ್ತಾಗ್ತದೆ ಇದು ಏನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಸ್ವಲ್ಪ ನಮ್ಮ ಮಾಧ್ಯಮ ಇವರು ಸ್ವಲ್ಪ ಅಲ್ಲೂ ಇದ್ದರು, ಅಲ್ಲಿ ಏನು ನಡೀತು ಅಂತ ನಿಮಗೂ ಗೊತ್ತು. ಯಾಕಂದರೆ ನೀವು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ ಆಗಿದ್ರಿ. ಅಲ್ಲಿ ನಾವು ಏನೇನು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ.
ಸೊ ಅದನ್ನು ನಾವು ಸಮಗ್ರವಾಗಿ ತನಿಖೆ ಮಾಡಿ ಈಗ ಇವ್ರು ಏನು FIR ಆದಮೇಲೆ ಸಾಹೇಬರು ಗ್ರೂಪ್ ಡಿ ನೌಕರರಿಗೆ ಏನು ಮಾಡ್ಬೋದು, ಬಿ ಗ್ರೂಪ್ ವರ್ಕರ್ಸ್ ಲೈಕ್ ಮೇಟ್ರೋವ್ರಿಗೆ, ಯಾಕಂದರೆ ಲೋಪದೋಷ ಮೇಟ್ರೋನವ್ರಿಗೆ ಇರುತ್ತೆ, ಮೇಡಮ್ ಅವ್ರದ್ದು ಇರ್ತದೆ. ಈಗ ಮೇಡಮ್ ಅವ್ರಿಗೆ ಸಾಹೇಬರು ಒಂದೇ ಸರಿ ಏನೂ ಮಾಡಲಿಕ್ಕಾಗಲ್ಲ. ಅದನ್ನು ಕಮಿಷನರ್ಗೆ ಬರೆದು ಅದನ್ನು ಸಾಹೇಬರು ಸಾಯಂಕಾಲ ರೆಡಿ ಮಾಡಿ ನಾವು ಕೊಡ್ತೀವಿ, ಮೇಟ್ರೋನವ್ರದ್ದು ರೆಡಿ ಮಾಡಿ ಕೊಡ್ತೀವಿ. ಈಗ FIR ಆದಮೇಲೆ ಏನು ಮಾಡಬೇಕು, ಅವರು ತಪ್ಪು ಅಂತ ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂಡಿದ್ದಾರೆ ಅಲ್ವಾ ಸರ್, ತಪ್ಪು ಅಂತ ಒಪ್ಕೊಂಡಿದ್ದಾರೆ ಅದನ್ನು. ಸೊ ಈಗ ಏನೇನು ಸಮಗ್ರ ತನಿಖೆ ಮಾಡಬೇಕು ಅದನ್ನು ಮಾಡಿ, ಲೋಪದೋಷ ಏನೂ ಇಲ್ಲದೆ ಯಾರ್ಯಾರು ಕರ್ತವ್ಯ ನಿಷ್ಠೆ ಮಾಡಿಲ್ಲ ಅವ್ರನ್ನ ಸಾಹೇಬ್ರ ಗಮನಕ್ಕೆ ತರ್ತೀವಿ. ಸಾಹೇಬ್ರನ್ನೂ ಅಷ್ಟೇ ಇಲ್ಲೇ ಇದ್ದು ಸಾಯಂಕಾಲ ಒಳಗಡೆ ಅವರೊಂದು ರಿಪೋರ್ಟ್ ರೆಡಿ ಮಾಡಿ CO ಮೇಡಮ್ಗೆ, DC ಮೇಡಮ್ಗೆ ಅಲ್ಲಿ ಕೊಡ್ತಾರೆ. ನಿಮಗೆ ನಾಳೆ ಸಂಡೇ ಪಲ್ಸ್ ಪೋಲಿಯೋ ಆಗಿರೋದ್ರಿಂದ ಅದು ಈಗ ನಾವು ಎಲ್ಲನೂ ಈಗ ನಿಮಗೂ ಎಲ್ಲ ಗೊತ್ತು. ಈಗ ತಪ್ಪು ಒಪ್ಕೊಂಡ್ರೆ ನಾವು ಏನು ಅಂತ ನಾವೀಗ ಬಾಯಿ ಬಿಡಂಗಿಲ್ಲ. ನಾವು ಫಸ್ಟ್ ಅದನ್ನ ದೊಡ್ಡವ್ರ ಮುಂದೆ ಹೇಳಿಸಿ ಅವ್ರ ಬಾಯಿಂದ ನಾವು ಹೇಳಿಸ್ತೀವಿ. ಈಗ